ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪರ್ಚೇಸ್ ಹೆಂಡತಿ ಹಣ ತಗೊಂಡಿರೋದು ನಿಜ, ಆದರೆ ಆದಿತ್ಯರ ಯಾವಾಗ ಬೇಕಾದರೂ ನನ್ನ ಇನ್ಸಲ್ಟ್ ಮಾಡಬಹುದು ಅಂತ ನಾನು ಯಾವುದೇ ಅಗ್ರಿಮೆಂಟ್ಗೂ ಸಹಿ ಹಾಕಿಲ್ಲ. ನನ್ನ ಸೆಲ್ಫ್ ರೆಸ್ಪೆಕ್ಟ್ಗೆ ತುಂಬ ದೊಡ್ಡ ಏಟು ಬಿದ್ದಿದೆ ಇವತ್ತು. ಈ ಕ್ಷಣನೇ ನಾನು ಇಲ್ಲಿಂದ ಹೋಗಿಬಿಡೋಣ ಅನ್ನುವಷ್ಟು ಬೇಜಾರಾಗ್ತಿದೆ ನನಗೆ. ಈ ಮನೆಗೆ ಬಂದು ನಾನು ತಪ್ಪು ಮಾಡಿಬಿಟ್ನಾ, ನನ್ನ ಲೈಫ್ ಪೂರ್ತಿ ಇದೇ ರೀತಿ ಅವಮಾನ ಸಹಿಸಬೇಕಾ ಅಂತ ಅನ್ಕೋತಿದ್ದಾಳೆ ಗೌರಿ. ಅವಳ ಎದೆ ಭಾರವಾಗಿ ಮಾತು ಬರದೆ ಒಂದು ಗೊಂಬೆ ಥರ ಅಲ್ಲಿ ನಿಂತೇ ಬಿಟ್ಲು ಗೌರಿ. ಈತ ದೀಪಿಕಾ ಮಗ ಮಮ್ಮ, ಓ ಮಮ್ಮ ನಿನಗೆ ಏನಾಗಿದೆ, ನೀನು ಯಾಕೆ ಅಳ್ತಿದೀಯಾ, ನಿನಗೆ ಹುಷಾರಿಲ್ವಾ? ದೀಪಿಕಾ ತನ್ನ ಕೋಣೆಗೆ ಬಂದು ಮಲಗಿದ್ದ ಪುಟ್ಟ ಅಯಾನನ್ನು ಎದೆಗೆ ಅಪ್ಕೊಂಡು ಅಳ್ತಾ ಇದ್ಲು. ಅಯಾನ್ ಎಚ್ಚರಗೊಂಡು ತನ್ನ ತಾಯಿ ಅಳ್ತಾ ಇರೋದನ್ನು ನೋಡಿ ತನ್ನ ಎಳೆಯ ದನಿಯಲ್ಲಿ ತಾಯಿಯ ಬಗ್ಗೆ ಆತಂಕ ವ್ಯಕ್ತಪಡಿಸ್ತಾ ಇದ್ದ. ಇಂದು ಆದಿತ್ಯ ಅವಳಿಗೆ ನೆನಪಿಸಿದ್ದಾನೆ, ಈ ಮನೆ ಆದಿತ್ಯನದು ಅಂತ. ಇಲ್ಲಿ ಅವಳು ಕೇವಲ ಒಬ್ಬ ಅತಿಥಿ. ಹೌದು, ಅವಳಿಗೂ ಹೋಗಲು ಬೇರೆ ಜಾಗ ಇಲ್ಲ. ಈ ಮಾತನ್ನೇ ಇಂದು ಆದಿತ್ಯ ನೆನಪಿಸಿದ್ದಾನೆ. ಇದೇ ಅವಳಿಗೆ ಎಲ್ಲಕ್ಕಿಂತ ಹೆಚ್ಚು ನೋವು ನೀಡಿದ್ದು. ಮಮ್ಮ, ಓ ಮಮ್ಮ ಪ್ಲೀಸ್ ಹೇಳು, ನೀನು ಯಾಕೆ ಅಳ್ತಿದೀಯಾ, ನಿನಗೆ ಏನಾಗಿದೆ ಅಂತ ಪುಟ್ಟ ತಾಯಿಯ ಅಳುವನ್ನು ನೋಡಿ ತಾನು ಅಳ್ತಾ ಕೇಳಿದನು. ದೀಪಿಕಾಳ ಜೀವನದಲ್ಲಿ ಏರಿಳಿತಗಳು ಕಡಿಮೆ ಏನೂ ಇರಲಿಲ್ಲ, ಆದರೆ ಅವಳು ಅಯ್ಯನ ಮುಂದೆ ಎಂದಿಗೂ ತನ್ನನ್ನು ದುರ್ಬಲಳಾಗಿ ತೋರಿಸ್ಕೊಳ್ತಾ ಇರಲಿಲ್ಲ. ಇಂದು ಮೊದಲ ಬಾರಿಗೆ ಈ ರೀತಿ ಕುಸಿದು ಹೋಗಿದ್ದಾಳೆ ದೀಪಿಕಾ. ಪುಟ್ಟ ಅಯ್ಯನನ್ನ ಮನಸ್ಸಿನ ಮೇಲೆ ಸ್ವಲ್ಪ ಕೂಡ ಒತ್ತಡ ಬೀಳಬಾರ್ದು ಅಂತ ಅವಳು ಯಾವಾಗಲೂ ಎಚ್ಚರ ವಹಿಸ್ತಾ ಇದ್ಲು. ಆದರೆ ಇಂದು ಈ ಕ್ಷಣದಲ್ಲಿ ಅಯ್ಯನ್ ಬಿಟ್ಟರೆ ಈ ಪ್ರಪಂಚದಲ್ಲಿ ಅವಳಿಗೆ ಬೇರೆ ಯಾರೂ ಇಲ್ಲ ಅನಿಸ್ಬಿಡ್ತು. ಈ ಮಗುವೇ ಅವಳಿಗೆ ಪ್ರತಿದಿನ ಬದುಕುವ ಆಸೆಯನ್ನು ನೀಡ್ತಾ ಇದೆ. ಇದನ್ನು ಬಿಟ್ಟರೆ ಈ ಜಗತ್ತಿನಲ್ಲಿ ಅವಳಿಗೆ ಬೇರೆ ಯಾವುದೇ ಅಗತ್ಯ ಇರಲಿಲ್ಲ. ಅಕ್ಕ ಅಕ್ಕ ಪ್ಲೀಸ್ ಬಾಗಿಲು ತೆಗಿ, ಪ್ಲೀಸ್ ಬಾಗಿಲು ತೆಗಿ ಅಕ್ಕ, ಎಲ್ಲದಕ್ಕೂ ನನ್ನನ್ನು ಕ್ಷಮಿಸ್ಬಿಡೆ. ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು ಅಲ್ವಾ ಅಕ್ಕ, ಸಿಟ್ಟು ಬಂದರೆ ನನ್ನ ತಲೆ ಸರಿಯಾಗಿ ಕೆಲಸ ಮಾಡಲ್ಲ ಅಂತ. ಅದು ನಿನಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿಲ್ಲ ಅಲ್ವಾ ಅಕ್ಕ. ಪ್ಲೀಸ್ ಅಕ್ಕ, ನನಗೆ ಒಂದು ಅವಕಾಶ ಕೊಡು, ನಾನು ಏನು ಅಂತ ನಿಮಗೆ ವಿವರಿಸ್ತೀನಿ. ಮುಚ್ಚಿದ ಬಾಗಿಲಿನ ಹೊರಗಡೆ ನಿಂತು ಆದಿತ್ಯ ಜೋರಾಗಿ ಬಾಗಿಲನ್ನ ಬಡಿತಾ ದೀಪಿಕಾಳಿಗೆ ಬಾಗಿಲು ತೆರೆಯಲು ವಿನಂತಿಸ್ತಾ ಇದ್ದ. ಆದಿ ಏನಾಯಿತು, ಬೆಳಗ್ಗೆ ಇಷ್ಟೊಂದು ಕಿರ್ಚಾಟ ಯಾಕೆ? ದೀಪಿಕಾಳನ್ನು ನೀನು ಯಾಕೆ ಈ ರೀತಿ ಕರೀತಾ ಇದೀಯಾ, ಏನಾದರೂ ಆಗಿದೆಯಾ? ಮೈತ್ರಿ ದೇವಿ ಕಿರ್ಚಾಟ ಕೇಳಿ ತಮ್ಮ ಕೋಣೆಯಿಂದ ಓಡಿ ಬಂದರು. ಆದಿತ್ಯನಿಗೆ ಈ ಪ್ರಶ್ನೆಗಳನ್ನು ಕೇಳಿದರೂ ಇದು ನನಗೂ ಮತ್ತು ಅಕ್ಕನಿಗೆ ಸಂಬಂಧಿಸಿದ ವಿಷಯ. ಮಿಸೆಸ್ ರಾಯ್ ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೋಗಿ. ಈಗ ನನ್ನ ತಲೆ ಸರಿ ಇಲ್ಲ, ನಿಮಗೆ ಕೇಳಿಸ್ಕೊಳ್ಳಲು ಆಗದಂತಹ ಮಾತುಗಳನ್ನು ನಾನು ಆಡೋದು ನನಗೆ ಇಷ್ಟ ಆಗಲ್ಲ, ಹಾಗಾಗಿ ಪ್ಲೀಸ್ ಇಲ್ಲಿಂದ ಹೊರಡಿ. ಆದಿತ್ಯ ಸಂಪೂರ್ಣ ಶಾಂತನಾಗಿ ಕಠಿಣ ಹಾಗೂ ಗಂಭೀರ ಧ್ವನಿಯಲ್ಲಿ ಮೈತ್ರಿ ದೇವಿಯವರಿಗೆ ಹೇಳ್ದ. ಗೌರಿ 3ನೇ ಮಹಡಿಯ ಕೋಣೆಯಿಂದ ಹೊರಬಂದು ತನಗಾಗಿ ನಿಗದಿಪಡಿಸಿದ ಜಾಗಕ್ಕೆ ಹೋದಳು. ಹೌದು, ಬರುವಾಗ ಆದಿತ್ಯ ಹೇಗೆ ದೀಪಿಗಳೊಂದಿಗೆ ಮಾತನಾಡಲು ಬಾಗಿಲು ಬಡಿತಾ ಇದ್ದ ಅಂತ ಅವಳು ನೋಡಿದ್ಲು, ಆದರೆ ಅವಳು ಅಲ್ಲಿ ತಲೆನೇ ಕೆಡಿಸ್ಕೊಳ್ಳಲಿಲ್ಲ. ಗೌರಿ ಹಾಸಿಗೆ ಮೇಲೆ ಕುಳಿತು ಜೋರಾಗಿ 3-4 ಬಾರಿ ನಿಟ್ಟುಸಿರನ್ನ ಬಿಟ್ಲು. ಇಲ್ಲ, ಈ ರೀತಿ ತನ್ನ ಜೀವನದಲ್ಲಿ ಯಾವುದೇ ಅಸ್ತಿತ್ವವಿಲ್ಲದ ಹೊರಗಿನ ವ್ಯಕ್ತಿಯ ಮಾತಿಗಾಗಿ ಕಣ್ಣೀರು ಹಾಕಬಾರ್ದು. ಅವಳ ತಾಯಿ ಆಸ್ಪತ್ರೆಯ ಹಾಸಿಗೆ ಮೇಲೆ ಬಿದ್ದಿದ್ದಾರೆ. ಅವ್ರ ಬಗ್ಗೆ ಚಿಂತೆಯಲ್ಲೇ ಅಸ್ವಸ್ಥ ಜೀವ ಕಂಗಾಲಾಗಿದೆ. ಈಗ ತಾಯಿಯನ್ನು ನೋಡಲು ಹೋಗಬೇಕು. ಆ ವಿಷಯವಾಗಿ ನೇರವಾಗಿ ಆದಿತ್ಯ ರಾಯ್ ಜೊತೆ ಮಾತನಾಡಬೇಕು. ಅವನು ಅದನ್ನು ಹೇಗೆ ನಿಭಾಯಿಸ್ತಾನೆ ಅನ್ನೋದು ಅವನಿಗೆ ಬಿಟ್ಟಿದ್ದು. ಹಾಗಂತ ಈಗ ಅವನು ತನ್ನ ತಾಯಿಯನ್ನು ನೋಡಲು ಹೋಗದಂತೆ ತಡೆಯಲು ಸಾಧ್ಯ ಇಲ್ಲ. ಮತ್ತೊಂದೆಡೆ ಮನೆಯಲ್ಲಿ ಇಷ್ಟೊಂದು ಅಶಾಂತಿ ಇದ್ದರೂ ಆರು ತನ್ನ ಕೋಣೆಯ ಬಾಗಿಲು ಮುಚ್ಕೊಂಡು ತನ್ನ ಬಾಯ್ ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ಲು. ಇಲ್ಲ, ಅವಳು ಈ ಬೆಳಗ್ಗೆ ಫೋನ್ ಮಾಡಿದ್ದಲ್ಲ, ಬದಲಾಗಿ ಕಳೆದ ರಾತ್ರಿಯಿಂದನೇ ಅವರ ಪ್ರೇಮ ಸಲ್ಲಾಪ ನಡೀತಾ ಇದೆ. ಶಾಂತನ್ ಎಂಬ ಹುಡುಗನ ನಿಜವಾಗಿಯೂ ಆರುವನ್ನು ಪ್ರೀತಿಸ್ತಾ ಇದ್ದಾನೆ. ಅವನು ಒಂದು ಟ್ಯಾಟೂ ಪಾರ್ಲರ್ನಲ್ಲಿ ಕೆಲಸ ಕೂಡ ಮಾಡ್ತಿದ್ದಾನೆ. ಅಲ್ಲಿಂದನೇ ಅವರಿಗೆ ಪರಿಚಯ ಆಗಿದ್ದು. ನಂತರ ಅವಳು ತನ್ನ ಕಾಲೇಜಿನಲ್ಲೇ ಓದ್ತಿದ್ದಾಳೆ ಅಂತ ತಿಳಿತು. ಅಲ್ಲಿಂದ ಸ್ನೇಹ ಬೆಳೆದು ಪ್ರೇಮಕ್ಕೆ ತಿರುಗಿತು. ಆದರೆ ಆರು ದೃಷ್ಟಿಯಲ್ಲಿ ಇದೊಂದು ತಾತ್ಕಾಲಿಕ ಸಂಬಂಧ ಅಷ್ಟೇ. ಯಾವಾಗ ಬೇಕಾದರೂ ಏನನ್ನಾದರೂ ವ್ಯತ್ಯಾಸವಾದರೆ ತಕ್ಷಣ ಶಾಂತನ್ ನಂಬರ್ನ ಬ್ಲ್ಯಾಕ್ ಮಾಡಿ
ಸಂಬಂಧಕ್ಕೆ ಇತಿಶ್ರೀ ಹಾಡ್ತಾಳೆ ಅವಳು ಅಂತ ಹುಡುಗಿ. ಆದರೆ ಶಾಂತನು ತನ್ನ ಓದಿನ ಖರ್ಚಿಗಾಗಿ ಈ ಕೆಲಸ ಮಾಡ್ತಾ ಇದ್ದಾನೆ. ಭವಿಷ್ಯದಲ್ಲಿ ಒಳ್ಳೆಯ ಕೆಲಸ ಗಿಟ್ಟಿಸ್ಕೊಂಡು ಆರುವಿಗೆ ಯೋಗ್ಯನಾಗಿ ಅವಳ ಕುಟುಂಬದ ಮುಂದೆ ನಿಂತು ಮದುವೆಯ ಪ್ರಸ್ತಾಪ ಇಡಬೇಕು ಅನ್ನೋ ಹಂಬಲ ಅವನದು. ಬೇಬಿ ಪ್ಲೀಸ್ ಈಗ ಮಲಗು, ಆಮೇಲೆ ನಿನಗೆ ಹುಷಾರಿಲ್ಲದೆ ಹೋದರೆ ನನಗೆ ಕಷ್ಟ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿನಗೆ ಹುಷಾರಿಲ್ಲದೆ ಇದ್ದರೆ ಕಾಲೇಜಿಗೆ ಬರಲು ಆಗಲ್ಲ. ನಿನ್ನನ್ನು ನೋಡ್ದಿದ್ರೆ ನನಗೆ ಹುಚ್ಚು ಹಿಡ್ದಂತೆ ಆಗುತ್ತೆ. ಆ ಕಡೆಯಿಂದ ಶಾಂತನ್ ರಾತ್ರಿ ಇಡೀ ಎಷ್ಟು ಬಾರಿ ಈ ವಿನಂತಿ ಮಾಡಿದ್ನೋ ಲೆಕ್ಕನೇ ಇಲ್ಲ. ಆದರೆ ಆರುಗೆ ಇಂತಹ ಸಿಹಿ ಮಾತುಗಳು, ತನ್ನ ಬಗ್ಗೆ ಕಾಳಜಿ ಮತ್ತು ತನ್ನ ರೂಪದ ಹೊಗಳಿಕೆಯನ್ನು ಕೇಳೋದು ತುಂಬ ಇಷ್ಟ ಅವಳಿಗೆ. ಇನ್ನೊಂದೆಡೆ ಶಾಂತನ್ ಪಾರ್ಲರ್ಗೆ ಹೋಗಬೇಕು. ಇಡೀ ರಾತ್ರಿ ನಿದ್ದೆ ಇಲ್ಲದೆ ಪಾರ್ಲರ್ನಲ್ಲಿ ಡ್ಯೂಟಿ ಮಾಡಬೇಕು. ತನ್ನ ಓದು ಮುಗಿಸ್ಬೇಕು ಅನ್ನುವ ಬಗ್ಗೆ ಆರುವಿಗೆ ಸ್ವಲ್ಪ ಕೂಡ ಕಾಳಜಿ ಇಲ್ಲ. ಆರು ಇಂದು ತಾನೇ ಕಾಲೇಜ್ನ ಬಂಕ್ ಮಾಡ್ತಾಳೆ, ಆರಾಮವಾಗಿ ಮಲಗ್ತಾಳೆ. ಯಾರಾದರೂ ಹೇಳಲು ಹೋದರೆ ಹುಷಾರಿಲ್ಲದ ನೆಪ ಹೇಳೋದಾಗಿ ಅವಳು ಮೊದಲೇ ನಿರ್ಧರಿಸಿರ್ತಾಳೆ. ಆದಿ, ನಾನು ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ, ಮೊದಲು ನಾನು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಬೇಕು, ಪ್ಲೀಸ್ ನನಗೆ ಸ್ವಲ್ಪ ಸಮಯ ಕೊಡು, ಆಮೇಲೆ ನಾನು ನಿನ್ನ ಜೊತೆ ಮಾತಾಡ್ತೀನಿ ಅಂತ ದೀಪಿಕಾ ಅಳುವನ್ನು ನಿಲ್ಲಿಸಿ ತನ್ನ ಮಗನ ವೈನ ಸವರ್ತಾ ಜೋರಾಗಿ ಹೇಳಿದ್ಲು. ಇದರಿಂದ ಬಾಗಿಲ ಹೊರಗಡೆ ನಿಂತಿರುವ ಆದಿತ್ಯನಿಗೆ ಕೇಳಿಸ್ಲಿ ಅನ್ನೋದು ಅವಳ ಉದ್ದೇಶ ಆಗಿತ್ತು. ಆದಿತ್ಯ ಅಸಹಾಯಕನಾಗಿ ಅಲ್ಲಿಂದ ಹೊರಟು ಹೋದ. ಆ ಹುಡುಗಿಯಿಂದಾಗಿ, ಅಂದರೆ ಗೌರಿಯನ್ನು ಉದ್ದೇಶಿಸಿ, ಇವನು ಇಂದಿನ ದಿನ ತುಂಬ ಕೆಟ್ಟಾಗಿ ಶುರುವಾಗಿದೆ. ಅವನು ತನ್ನ ಅಕ್ಕನಿಗೆ ಇಷ್ಟ ಇಲ್ಲದೇ ಇದ್ದರೂ ನೋವುಂಟು ಮಾಡಿದ್ದೇನೆ. ಆ ಹುಡುಗಿಯಿಂದನೇ ಹೀಗಾಗಿದ್ದು, ಇದಕ್ಕೆಲ್ಲ ಕಾರಣ ಅವಳೇ ಅಂತ ಆದಿತ್ಯ ಅಂದ್ಕೊಂಡು ಗೌರಿಯ ಮೇಲೆ ಕೋಪ ಏರ್ತಾನೆ ಇತ್ತು. ಅವನು ತನ್ನ ವರ್ಕೌಟ್ನ ಮುಗಿಸಲು ನಿಗದಿತ ಕೋಣೆಗೆ ಹೋದ. ಇನ್ನೊಂದೆಡೆ ಗೌರಿ ಕೋಣೆಯೊಳಗಡೆ ಆತಂಕದಿಂದ ಅತ್ತ ಇತ್ತ ಓಡಾಡ್ತಾ ಇದ್ಲು. ಅವಳು ಆದಿತ್ಯನಾಗಿ ಕಾಯ್ತಾ ಇದ್ಲು. ಅವನು ಬಂದ ಕೂಡಲೇ ಮಾತನಾಡಬೇಕು ಮತ್ತು ಆಸ್ಪತ್ರೆಗೆ ಹೋಗಬೇಕು ಅನ್ನೋದು ಅವಳ ಉದ್ದೇಶ. ಅವಳ ಕಾಯುವಿಕೆ 1 ಗಂಟೆ ನಂತರ ಕೊನೆಗೊಂಡಿತು. ಆದಿತ್ಯ ತನ್ನ ವ್ಯಾಯಾಮವನ್ನು ಮುಗಿಸಿ ಬೆವರಿನಿಂದ ಕೂಡಿದ ಮೈಯಿಂದ ಕೋಣೆಗೆ ಬಂದ. ಈಗ ಅವನು ಸ್ನಾನ ಮಾಡಿ ರೆಡಿಯಾಗಿ ಕೆಲಸಕ್ಕೆ ಹೊರಡಬೇಕಿತ್ತು. ನನಗೆ ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬೇಕು. ಆದಿತ್ಯನನ್ನು ಕಂಡ್ರೆ ತಕ್ಷಣ ಗೌರಿ ಹೇಳಿದ್ಲು, ನನಗೆ ನಿನ್ನ ಹತ್ತಿರ ಮಾತನಾಡಲು ಏನೂ ಇಲ್ಲ, ನನ್ನ ಹಿಂದೆ ಮುಂದೆ ಸುಳಿಬೇಡ, ಗೆಟ್ ಲಾಸ್ಟ್ ಅಂತ ಆದಿತ್ಯ ಕೋಪದಿಂದ ತುಂಬ ಹೇಳಿ ಅವಸರದಲ್ಲಿ ಮಾತನ್ನು ಮುಗಿಸಿ ವಾಶ್ರೂಮ್ಗೆ ಒಳಗಡೆ ಹೋದ. ಏಯ್ ಆದಿತ್ಯ ರಾಯ್, ನೀವೇನು ಅಂದ್ಕೊಂಡಿದ್ದೀರಾ ನಿಮ್ಮ ಬಗ್ಗೆ? ನೀವು ನಿಮ್ಮನ್ನು ಸಾಮಾನ್ಯ ಮನುಷ್ಯ ಅಂತ ಅಂದ್ಕೊಳ್ಳೋದಿಲ್ವಾ? ಅಥವಾ ನಿಮ್ಮ ಮುಂದಿರುವ ಉಳಿದವರನ್ನು ನೀವು ಮನುಷ್ಯರಂತೆ ಕಾಣೋದೇ ಇಲ್ವಾ? ಅಹಂಕಾರನೇ ವಿನಾಶಕ್ಕೆ ಕಾರಣ ಅಂತ ನಿಮಗೆ ಗೊತ್ತಿಲ್ವಾ? ನೀವು ನನ್ನನ್ನು ಈ ಮನೆಗೆ ಕರ್ಕೊಂಡು ಬಂದಿದ್ದೀರಾ. ಈಗ ನೀವು ನನ್ನ ಜೊತೆ ಮಾತನಾಡದೆ, ನನ್ನ ಕಷ್ಟ ಸುಖ ಅರ್ಥ ಮಾಡ್ಕೊಳ್ದೇ ಇದ್ದರೆ ನಾನು ಯಾರ ಜೊತೆ ಮಾತಾಡಬೇಕು ಅಂತ ನೀವೇ ಹೇಳಿಬಿಡಿ. ಗೌರಿ ವಾಶ್ರೂಮ್ ಬಾಗಿಲನ್ನು ಸತತವಾಗಿ ಬಡಿತಾ ಕಿಚ್ತಾ ಇದ್ಲು. ನಿನಗೇನಾದರೂ ಹುಚ್ಚಿ ಹಿಡ್ದಿದೆಯಾ? ಕನಿಷ್ಠ ಮ್ಯಾನರ್ಸ್ ಕೂಡ ಇಲ್ವಾ ನಿನಗೆ? ಯಾರಾದರೂ ವಾಶ್ರೂಮ್ನಲ್ಲಿ ಇದ್ದಾಗ ಈ ರೀತಿ ಅವಿವೇಕಿಯಂತೆ ಬಾಗಿಲು ಬಡಿಬಾರ್ದು ಅಂತ ಕೂಡ ಗೊತ್ತಿಲ್ವಾ? ಆದಿತ್ಯ ಕಿರಿಕಿರಿಗೊಂಡು ವಾಶ್ರೂಮ್ ಬಾಗಿಲನ್ನ ತೆರೆದು ಕಿರ್ಚ್ತಾ ಹೇಳ್ದ, ದಯವಿಟ್ಟು ಮ್ಯಾನರ್ಸ್ ಬಗ್ಗೆ ನೀವು ಮಾತಾಡಬೇಡಿ. ನನಗನ್ಸುತ್ತೆ ನಿಮಗೆ ಯಾವುದೇ ಮ್ಯಾನರ್ಸ್ ಇಲ್ಲ ಅಂತ. ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಮಾತನಾಡಲು ಬಯಸ್ತಿದ್ದಾರೆ ಅಂದರೆ ನಿಮ್ಮ ಹತ್ರ ಹಣ ಇದೆ ಮತ್ತು ಎದುರಿಗಿರುವ ವ್ಯಕ್ತಿ ಬಡವ ಅಂತ ಅಲ್ಲ. ನೀವು ಅವ್ರ ಜೊತೆ ಮಾತನಾಡಲು ಇಷ್ಟಪಡ್ತಿಲ್ಲ. ಇದು ಎಂತಹ ಸಂಸ್ಕಾರ? ಗೌರಿ ಅಷ್ಟೇ ಜೋರಾಗಿ ಉತ್ತರವನ್ನು ನೀಡಿದ್ಲು. ನೀನು ಯಾರ ಜೊತೆ ಮಾತಾಡ್ತಿದೀಯಾ ಅಂತ ನಿನಗೆ ಸ್ವಲ್ಪನಾದರೂ ಅರಿಯಿದೆಯಾ? ನನ್ನ ಮುಂದೆ ನಿಂತು ಈ ರೀತಿ ಕಿರ್ಚಾಡ್ತಿರೋದಕ್ಕೆ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ? ಆದಿತ್ಯ ಬೆದರಿಸುವ ಧ್ವನಿಯಲ್ಲಿ ಕೇಳ್ದ. ಯಾರಿಗೆ ಕಳೆದುಕೊಳ್ಳಲು ಏನೂ ಇರೋದಿಲ್ವೋ ಅವರಿಗೆ ಯಾವುದರ ಭಯವೂ ಇರೋದಿಲ್ಲ. ಇಂತಹ ಅರ್ಥವಿಲ್ಲದ ಮಾತುಗಳನ್ನು ಬಿಟ್ಟು ಸ್ವಲ್ಪ ಕುಳಿತುಕೊಂಡ್ರೆ ನಾನು ನನ್ನ ವಿಷಯಗಳನ್ನು ಹೇಳಬಹುದು. ಇದರಿಂದ ನಿಮ್ಮ ಘನತೆಗೆ ಏನೂ ಕಡಿಮೆ ಆಗಲ್ಲ. ಈಗ ಗೌರಿ ಧ್ವನಿ ತಗ್ಗಿಸಿ ಸಾಧಾರಣವಾಗಿ ಮಾತನಾಡಿದ್ಲು. ಏನು ಹೇಳ್ತೀಯೋ ಬೇಗ ಹೇಳು. ನಿಮಗೆ 5 ನಿಮಿಷ ಸಮಯ ಕೊಡ್ತೀನಿ. ನಿನ್ನ ಮಾತನ್ನು ಮುಗಿಸು. ಇನ್ನು ಮುಂದೆ ನನ್ನ ಮುಂದೆ ಬರಬೇಡ. ನೀನು ನನ್ನ ಜೊತೆ ಮಾತನಾಡಲು ಪ್ರಯತ್ನಿಸಬೇಡ. ಆದಿತ್ಯ, ನೀವು ನನ್ನ ಹತ್ರ ಮಾಡಿಸಿಕೊಂಡ ಅಗ್ರಿಮೆಂಟ್ನಲ್ಲಿ, ಅಂದರೆ ಒಪ್ಪಂದದಲ್ಲಿ ನಾನು ಅದರ ನಿಯಮಗಳನ್ನು ಮೀರಬಾರ್ದು ಅಂತ ಇತ್ತು. ಓಕೆ, ನಾನು ಯಾವುದೇ ನಿಯಮವನ್ನು ಮೀರಿದಂತಹ ಕೆಲಸ ಏನನ್ನೂ ಮಾಡಿಲ್ಲ ಅಂತ ನನಗೆ ಅನಿಸುತ್ತೆ. ಆದರೆ ನೀವು ಮಾಡ್ತಿದ್ದೀರಾ ಅಂದ್ಲು ಗೌರಿ.
ಆದಿತ್ಯ ವಾಟ್ ಅಂತ ಹುಬ್ಬನ್ನು ಏರಿಸಿ ಗೌರಿಯನ್ನು ನೋಡಿದ. ಹೌದು ಮಿಸ್ಟರ್ ಆದಿತ್ಯ, ನೀವು ನಿಯಮ ಮೀರ್ತಿದ್ದೀರಿ. ನನ್ನ ಜೊತೆ ಅಮಾನವೀಯವಾಗಿ ನಡ್ಕೊಳ್ತಾ ಇದ್ದೀರಿ. ಯಾವಾಗಲೂ ನನ್ನನ್ನು ಅವಮಾನಿಸ್ತಾ ಇದ್ದೀರಿ. ನೀವು ನನ್ನನ್ನು ಈ ಮನೆಗೆ ಕರ್ಕೊಂಡು ಬಂದಿದ್ದೀರಾ. ನಾನು ಯಾರ ಜೊತೆಯೂ ಮಾತಾಡಬಾರ್ದು ಅಂತ ಹೇಳ್ತಿದ್ದೀರಾ. ಆದರೆ ನನ್ನ ಅನುಕೂಲ ಅನಾನುಕೂಲಗಳ ಬಗ್ಗೆ ನಿಮಗೆ ಸ್ವಲ್ಪವೂ ಕಾಳಜಿ ಇಲ್ಲ. ಕನಿಷ್ಠ ನನ್ನ ಮಾತು ಕೂಡ ಕೇಳಿಸ್ಕೊಳ್ಳುವ ಅಗತ್ಯವು ನಿಮಗೆ ಕಾಣಿಸ್ತಿಲ್ಲ. ಅಗ್ರಿಮೆಂಟ್ನಲ್ಲಿ ನೀವು ನನ್ನನ್ನು ಯಾವಾಗ ಬೇಕಾದರೂ ಅವಮಾನಿಸ್ಬೋದು ಅಂತ ಎಲ್ಲೂ ಬರೆದಿಲ್ಲ. ನಿಮ್ಮ ಅನುಮತಿ ಇಲ್ಲದೆ ನಾನು ಉಸಿರಾಡಲೂಬಾರ್ದು ಅಂತ ಕೂಡ ಬರೆದಿಲ್ಲ. ನೀವು ನನ್ನ ಜೊತೆ ಮಾತಾಡಲ್ಲ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಕೂಡ ಹೇಳಲ್ಲ. ಆದರೆ ನಾನು ಈ ಮನೆಯಲ್ಲಿ ಸುಮ್ಮನೆ ಓಡಾಡಿದ್ದಕ್ಕೆ ನನ್ನ ಜೊತೆ ಕೆಟ್ಟಾಗಿ ನಡ್ಕೊಂಡ್ರಿ ನೀವು. ಅಷ್ಟೇ ಅಲ್ಲ, ನಿಮ್ಮ ಸ್ವಂತ ಅಕ್ಕನಿಗೂ ಕೂಡ ನಿಮ್ಮ ವರ್ತನೆಯಿಂದ ನೋವು ಕೊಟ್ರಿ. ಏನೇ ಇರಲಿ, ನಿಮ್ಮ ವೈಯಕ್ತಿಕ ವಿಷಯಗಳ ಬಗ್ಗೆ ನನಗೆ ತಲೆನೋವೇನಿಲ್ಲ. ಆದರೆ ಈ ರೀತಿ ನನ್ನ ಜೀವನವನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಲು ನಾನು ಖಂಡಿತ ಬಿಡೋದಿಲ್ಲ. ನೀವು ನನ್ನನ್ನು ಈ ಮನೆಗೆ ನಿಮ್ಮ ಹೆಂಡತಿಯಂತೆ ನಡೆಸಲು ಕರೆತಂದಿದ್ದೀರಿ. ಅದನ್ನು ನಾನು ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ಮಾಡ್ತೀನಿ. ಅದಕ್ಕೆ ಪ್ರತಿಯಾಗಿ ನೀವು ನನಗೆ ಹಣ ಕೊಡ್ತೀರಾ. ಅಷ್ಟೇ ಹೊರತು ನಿಮ್ಮ ಬೇರೆ ಯಾವ ಹಠವನ್ನು ನಾನು ಕೇಳೋದಿಲ್ಲ. ನೀವು ಇಷ್ಟಪಡಲಿ ಅಥವಾ ಬಿಡಲಿ, ನೀವು ನನ್ನ ತೊಂದರೆಗಳನ್ನು ಕೇಳಲೇಬೇಕು. ಇಲ್ಲಾಂದರೆ ನಾನು ನಿಮ್ಮ ಮನೆಯವ್ರ ಜೊತೆ ಈ ಬಗ್ಗೆ ಮಾತನಾಡಬೇಕಾಗತ್ತೆ ಅಂದ್ಲು ಗೌರಿ. ಸರಿ, ಅದನ್ನೆಲ್ಲ ಬಿಡಿ. ಈಗ ಮುಖ್ಯ ವಿಷಯ ಏನಂದರೆ, ನಾನು ಆಸ್ಪತ್ರೆಗೆ ಹೋಗಬೇಕು. ನನ್ನ ತಾಯಿಯನ್ನು ನೋಡಲೇಬೇಕು. ನನ್ನ ತಾಯಿ ಚಿಕಿತ್ಸೆಗೆ ಸರಿಯಾದ ವ್ಯವಸ್ಥೆ ಮಾಡಬೇಕು. ಹಾಗಾಗಿ ನಾನು ಇನ್ನೂ ಕೆಲವು ಬಾರಿ ಹೊರಗಡೆ ಹೋಗಬೇಕಾಗಬಹುದು. ನೀವು ಈ ಬಗ್ಗೆ ನಿಮ್ಮ ಕುಟುಂಬದವ್ರ ಜೊತೆ ಮಾತಾಡ್ಕೊಳ್ಳಿ. ಗೌರಿ ಆವೇಶದಿಂದ ಆರಂಭಿಸಿದ ಮಾತನ್ನು ಕೊನೆಯಲ್ಲಿ ಸಮಾಧಾನವಾಗಿ ಮುಗಿಸಿದ್ಲು. ಗೌರಿ ಮಾತು ಮುಗಿಸಿದ ತಕ್ಷಣ ಆದಿತ್ಯ ಅವನ ಕಡೆಯಿಂದ ಯಾವುದೇ ಉತ್ತರ ನೀಡದೆ ಮತ್ತೆ ವಾಶ್ರೂಮ್ ಒಳಗಡೆ ಹೋಗಿ ಬಾಗಿಲು ಹಾಕ್ಕೊಂಡ. ಆದಿತ್ಯನ ಈ ಕ್ರೂರ ವರ್ತನೆಯನ್ನು ಕಂಡು ಗೌರಿ ದಿಗ್ಭ್ರಮೆಯಿಂದ ಅಲ್ಲೇ ನಿಂತುಬಿಟ್ಲು. ನಂತರ ಒಳಗಡೆಯಿಂದ ಶವರ್ ನೀರು ಬೀಳುವ ಶಬ್ದ ಕೇಳಿಸ್ತು ಅವಳಿಗೆ. ಆಗ ಗೌರಿ, ಅಹಂಕಾರಿ, ಕೊಬ್ಬು ಮೈ ತುಂಬ ಇದೆ, ರಾಯ್ ಅಂತೆ ರಾಯಿ ಬದನೆಕಾಯಿ ಅಂತ, ಇವನು ಎಷ್ಟು ಕೆಟ್ಟ ಕೋಪಿಷ್ಟ ರಾಕ್ಷಸ ಇವನು ಅಂತ ಗೌರಿ ಗೊಣಕೊಳ್ತಾ ಕೆಳಗಡೆ ಹೋದ್ಲು. ಈ ರಾಕ್ಷಸ ಕೋಪಿಷ್ಟನನ್ನು ಇವಳು ಬದಲಾಯಿಸ್ತಾಳ ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ಕತೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.